ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿಯ ಸುಮೇರು ಭಾಗವನ್ನು ಅಭ್ಯಾಸಗಳನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮೊದಲನೇದಾಗಿ ನನ್ನನ್ನು ಹೆಸರಿಸಿ. ಇಲ್ಲಿ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳು ಯಾರ್ಯಾರದು ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಮೇಲೆ ನೋಡಿ, ಚಿತ್ರ ಅರಸ, ಕರಡಿ, ಹಣ, ಈ ಥರ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳ ಹೆಸರುಗಳನ್ನು ನೀವು ಇಲ್ಲಿ ಬರ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ಚಿತ್ರಗಳಿಗೂ ಕೂಡ ಆನ್ಸರ್ನ ಇಲ್ಲಿ ಬರೆದಿರ್ತೀವಿ. ನೀವು ಕೂಡ ನೋಡ್ದೇ ಬರೆಯೋದಕ್ಕೆ ಟ್ರೈ ಮಾಡಬೇಕು, ನೋಡ್ಕೊಂಡು ಜಾಸ್ತಿ ಬರಿಬಾರ್ದು. ಇದು ಚಿತ್ರದ ಒಂದು ಅಭ್ಯಾಸ ಆಯಿತು. ತದನಂತರ ಇಲ್ಲಿ ವರ್ಣಮಾಲೆ ಬಗ್ಗೆ ಒಂದು ಕ್ವಶನ್ ಇದೆ ನೋಡ್ರಿ. ನನ್ನ ನೆನಪು ನಿಮಗಿದೆಯೇ? ಇದ್ದಲ್ಲಿ ಬಿಟ್ಟ ಅಕ್ಷರಗಳನ್ನು ಬರೆದಿರಿ. ಇಲ್ಲಿ ಅವರೇ ಆಲ್ರೆಡಿ ಬರೆದಿದ್ದಾರೆ ಐನ, ಅಲ್ಲಿ ಮಧ್ಯದಲ್ಲಿ ಯಾವ ಅಕ್ಷರ ಬಿಟ್ಟು ಹೋಗಿದೆ ಆ ಅಕ್ಷರವನ್ನು ಇಲ್ಲಿ ಬರೀಬೇಕಾಗುತ್ತೆ. ಅದನ್ನು ಅಕ್ಷರಗಳನ್ನು ಬರೆದು ಕಂಪ್ಲೀಟನ್ನು ಮಾಡಿ. ತದನಂತರ ಇಲ್ಲಿ ಪದಗಳು ಹೇಳುತ್ತಾ ಅವರೇ ಪದಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಆ್ಯಸ್ ಇಟ್ ಈಸ್ ಇದೆ ಅದೇ ರೀತಿ ನೀವು ಆ್ಯಸ್ ಇಟ್ ಈಸ್ ಬರ್ಕೊಂಡು ಹೋಗಬೇಕಾಗುತ್ತೆ. ಮೇಲೆ ಅರಸ, ಅರಸ, ಅಗಸ, ಅಗಸ, ಈ ಥರ ಅಲ್ಲಿ ಏನು ಅಕ್ಷರಗಳನ್ನು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ನೀವು ಬರ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಸುಮಾರು ಪದಗಳನ್ನು ಕೊಟ್ಟಿದ್ದಾರೆ, ನೀವು ಪದಗಳನ್ನು ಉಚ್ಚಾರಣೆ ಮಾಡ್ತಾ ಬರ್ಕೊಂಡು ಹೋಗಿ. ತದನಂತರ ಇಲ್ಲಿ ಒಂದಷ್ಟು ಆ ಪಟ್ಟಿ ಮತ್ತು ಬಾ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಚಿತ್ರಗಳು ಯಾವ್ಯಾವ ಒಂದು ಚಿತ್ರ ಯಾವ್ಯಾವುದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ನೀವಲ್ಲಿ ಬರೀಬೇಕಾಗುತ್ತೆ. ಮೊದಲನೇ ಚಿತ್ರ ನೋಡಿ, ಮೊದಲದಲ್ಲಿ ಖಾಲಿ ಇದೆ, ಮತ್ತು ಎರಡನೇದ್ರಲ್ಲಿ ನೋಡಿ ಊಟ, ಶರ, ಈ ಥರ. ಈ ಕಡೆ ಆ ಪಟ್ಟಿ ಬಾ ಪಟ್ಟಿಲಿ ಕೂಡ ಎರಡು ಕೂಡ ಚಿತ್ರ ಇದೆ. ಒಂದಕ್ಕೆ ಯಾವ್ದು ಅಡ್ಜಸ್ಟ್ ಆಗುತ್ತೆ, ಎರಡಕ್ಕೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೊಂದಿಸಿ ನೀವಲ್ಲಿ ಬರೀಬೇಕಾಗುತ್ತೆ. ತದನಂತರ ಇದು ಕಂಪ್ಲೀಟ್ ಆದ ನಂತರ ನಿಮಗೆ ಮೇಲಿನ ಅಭ್ಯಾಸದಲ್ಲಿ ಬಂದಿರತಕ್ಕಂಥ ಪದಗಳನ್ನು ಮತ್ತೊಮ್ಮೆ ಬರೆಯಿರಿ. ಅಲ್ಲಿ ಬರೆದಿರ್ತಕ್ಕಂಥ ಪದಗಳನ್ನು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಪದಗಳನ್ನು ಇಲ್ಲಿ ನೀವು ಬರೆದು ಮುಗಿಸ್ಬೇಕಾಗುತ್ತೆ ಈ ಒಂದು ಅಭ್ಯಾಸವನ್ನು. ತದನಂತರ ಇಲ್ಲಿ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ. ಈ ವೃತ್ತದಲ್ಲಿ ಅನುಸ್ವಾರ ಇದೆ. ಈ ಅನುಸ್ವಾರವನ್ನು ಬಳಸ್ಕೊಂಡು ಪದಗಳನ್ನು ರಚನೆ ಮಾಡ್ತಕ್ಕಂಥದ್ದು. ರಂಗ, ಕಂಸ, ಕಂದ, ಮಂದ, ಈ ಥರ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪದಗಳನ್ನು ನೀವು ರಚನೆಯನ್ನು ಮಾಡಿ. ತದನಂತರ ಇಲ್ಲಿ ಗುಣಿತಾಕ್ಷರವನ್ನು ಬರೀತಕ್ಕಂಥದ್ದು. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ, ಅದರ ಮೊದಲ ಅಕ್ಷರಗಳನ್ನು ಬರ್ಕೊಂಡು ಹೋಗಬೇಕು. ಕರಿ, ಕಾಗೆ, ಕ, ಈ ಥರ ಏನು ಮಾಡಬೇಕು, ಮೊದಲ ಅಕ್ಷರವನ್ನು ಬರ್ಕೊಂಡು ಹೋದರೆ ನಿಮಗೆ ಒಂದು ಕ ಗುಣಿತಾಕ್ಷರ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಪ್ರತಿ ಪದದ ಮೊದಲನೇ ಅಕ್ಷರಗಳನ್ನು ನಾನು ಬರ್ಕೊಂಡು ಹೋಗಿದ್ದೀನಿ ಇಲ್ಲಿ. ತದನಂತರ ಅಲ್ಲಿ ಏನು ಚೌಕದಲ್ಲಿ ನೀವು ಬರೆದಿರ್ತೀರ ಅಕ್ಷರಗಳನ್ನು ಇಲ್ಲಿ ಬರೆದ್ರೆ ಒಂದು ಗುಣಿತಾಕ್ಷರ ನಿಮಗೆ ಸಿಗುತ್ತೆ. ಇಲ್ಲಿ ಮಾದರಿಯಂತೆ ನೀವು ಬರ್ಕೊಂಡು ಹೋಗಬೇಕು ಗುಣಿತಾಕ್ಷರಗಳನ್ನು. ಪ್ರತಿಯೊಂದು ಅಕ್ಷರದ ಗುಣಿತಾಕ್ಷರಗಳನ್ನು ನೀವು ಇಲ್ಲಿ ಬರ್ಕೊಂಡು ಕಂಪ್ಲೀಟನ್ನು ಮಾಡಬೇಕು. ಈ ಒಂದು ಅಭ್ಯಾಸವನ್ನು ನೀವು ನೋಡ್ಬೋದು ಇಲ್ಲಿ. ತದನಂತರ ಇಲ್ಲಿ ಪದಗಳನ್ನು ಓದುತ್ತಾ ಬರೀರಿ. ಅವರೇ ಪದಗಳನ್ನು ಕೊಟ್ಟಿದ್ದಾರೆ, ಆ ಪದಗಳನ್ನು ಓದ್ತಾ ಮತ್ತು ನೀವು ಕೆಳಗಡೆ ಕೊಟ್ಟಿರ್ತಕ್ಕಂಥ ಖಾಲಿ ಲೈನಲ್ಲಿ ನೀವು ಬರ್ಕೊಂಡು ಹೋಗಬೇಕಾಗುತ್ತೆ. ರಾಗ, ಸಿರಿ, ಜೀವ, ಗುಲಾಬಿ, ಧೂಳು, ತೃತೀಯ, ಏನು ಪದಗಳಿದ್ದಾವೆ ಆ ಪದಗಳನ್ನು ಹೇಳ್ಕೊಂಡು ನೀವು ಬರ್ಕೊಂಡು ಹೋಗಿ. ತದನಂತರ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಗುಣಿತಾಕ್ಷರಗಳನ್ನು ಅನುಕ್ರಮವಾಗಿ ಬರೆಯಿರಿ. ಗುಣಿತಾಕ್ಷರಗಳನ್ನು ನಾವಲ್ಲಿ ಬರ್ಕೊಂಡು ಹೋಗಬೇಕಾಗುತ್ತೆ. ನಂತರ ಇಲ್ಲಿ ಬಿಟ್ಟ ಗುಣಿತಾಕ್ಷರಗಳನ್ನು ಬರೆಯಿರಿ ಅಂತಿದೆ. ಅಲ್ಲಿ ಯಾವ್ಯಾವುದು ಬಿಟ್ಟೋಗಿರತಕ್ಕಂಥ ಅಕ್ಷರ ಇದೆ ಅಕ್ಷರನ ಅಲ್ಲಿ ಫಿಲ್ ಮಾಡಿಕೊಂಡು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ನಿಮ್ಮ ನೆನಪಿನ ಶಕ್ತಿ ಎಷ್ಟಿದೆ ಎಂದು ತಿಳಿದುಕೊಳ್ಳಲು ಮಾದರಿಯಂತೆ ಪದಗಳನ್ನು ಬರೆಯಿರಿ. ಅಲ್ಲಿ ಪದಗಳಿದೆ, ಆ ಪದಗಳಿಗೆ ಒಂದು ಅಕ್ಷರ ಕೊಟ್ಟಿದ್ದಾರೆ, ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಪದಗಳನ್ನು ಬರ್ಕೊಂಡು ಹೋಗಬೇಕಾಗುತ್ತೆ. ಯು ಕೊಟ್ಬಿಟ್ಟು ಯುಗ ಆದ್ಯಂತ ಬರೆದ್ರು. ಹಂಗೆ ಜನ, ನೀರು, ಪಿಕಾಸಿ, ಮೆರಗು, ರಾಜ, ಅರಸ, ಶಿವ, ಸೇರು, ಈ ಥರ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ನೀವು ಪದಗಳನ್ನು ಬರ್ಕೊಂಡು ಹೋಗಬೇಕಾಗುತ್ತೆ. ಈ ಪದಗಳನ್ನು ಬಿಟ್ಟು ಬೇರೆ ಪದಗಳನ್ನು ಕೂಡ ನೀವು ಬರಿಬೋದು. ಮತ್ತು ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಬರ್ತಕ್ಕಂಥ ಗುಣಿತಾಕ್ಷರ ಪದಗಳು ಯಾವುದಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನೀವು ಬರೀಬೇಕಾಗುತ್ತೆ. ನಂತರ ಇಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಿಗೆ ಸಂಬಂಧಪಟ್ಟಾಗಿ ಗುಣಿತಾಕ್ಷರಗಳನ್ನು ನೀವು ಬರ್ಕೊಂಡು ಹೋಗಬೇಕಾಗುತ್ತೆ. ತದನಂತರ ಇಲ್ಲಿ ಒತ್ತಕ್ಷರ ಕೊಟ್ಟಿದ್ದಾರೆ. ಆ ಒತ್ತಕ್ಷರಗಳನ್ನು ಓದುತ್ತಾ ಮತ್ತೆ ಅಲ್ಲಿ ಏನು ಇದೆ ಅದೇ ರೀತಿ ನೀವು ಈ ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಅಭ್ಯಾಸವನ್ನು ಬರೆದು ಅಭ್ಯಾಸ ಪುಸ್ತಕದಲ್ಲಿ ಮೇಲಿರ್ತಕ್ಕಂಥದ್ದನ್ನ ಕೆಳಗಡೆ ಬರೀತಕ್ಕಂಥದ್ದು ಈ ಚಟುವಟಿಕೆ ಆಗಿರುತ್ತದೆ ಒತ್ತಕ್ಷರಗಳು.
ಮತ್ತು ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ತಾ ಮತ್ತು ಇಲ್ಲಿ ಖಾಲಿ ಜಾಗದಲ್ಲಿ ಬರ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನೆಲ್ಲ ಕಂಪ್ಲೀಟನ್ನು ಕಂಪ್ಲೀಟ್ ಮಾಡಿ. ನಂತರ ನಿಮಗೆ ಗೊತ್ತಿರತಕ್ಕಂಥ ಒತ್ತಕ್ಷರ ಹೊಂದಿರತಕ್ಕಂಥ ಪದಗಳನ್ನು ಬರೆಯಿರಿ. ನಿಮಗೆ ಗೊತ್ತಿರತಕ್ಕಂಥ ಒತ್ತಕ್ಷರ ಪದಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ನೀವು ಎಷ್ಟು ಗೊತ್ತೋ ಅಷ್ಟು ಒತ್ತಕ್ಷರ ಪದಗಳನ್ನು ನೀವು ಬರ್ಕೊಂಡು ಹೋಗಿ. ತದನಂತರ ಇಲ್ಲಿ ನೋಡಿ, ಮೇಲೆ ನೀವು ಓದ್ತಿರುವ ಪದಗಳು ಸರಿಯಾಗಿದ್ದಾವೆ, ಇಲ್ಲಿ ಸರಿಯಾಗಿದೆಯಾ ಸರಿಯಾಗಿಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಅಲ್ಲಿಗೆ ಒತ್ತಕ್ಷರ ಪದಗಳನ್ನು ಸೇರಿಸಿ ನೀವೇನು ಮಾಡಬೇಕಂತ ಇಲ್ಲಿ ಕಂಪ್ಲೀಟನ್ನು ಮಾಡಬೇಕು. ನೋಡಿರಿ, ಅಪ, ಅಣ, ತಮ ಅಂತಿದೆ, ಅದಕ್ಕೆ ಒತ್ತಕ್ಷರಗಳನ್ನು ಬರೆದಾಗ ಅದು ಸರಿಯಾಗುತ್ತೆ. ಆ ಒತ್ತಕ್ಷರಗಳನ್ನು ಖಾಲಿ ಬಾಕ್ಸಲ್ಲಿ ಬರೆದು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ ಆ ಒಂದು ಪದವನ್ನು. ಮತ್ತು ಇಲ್ಲಿ ಮೇಲೆ ಸೇಮ್ ಕಳೆದು ಹೋದ ಒತ್ತಕ್ಷರಗಳನ್ನು ಹುಡುಕಿ ಬರೆಯಿರಿ. ಸೇಮ್ ಇಲ್ಲಿ ಒತ್ತಕ್ಷರಗಳನ್ನ ಮಿಸ್ ಆಗಿರ್ತದೆ, ಯಾವುದಕ್ಕೆ ಯಾವುದು ಒತ್ತಕ್ಷರ ಇದೆ ಅದನ್ನು ನೀವು ಸೇರಿಸಿ ಅಲ್ಲಿ ಪದವನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಒತ್ತಕ್ಷರಗಳನ್ನು, ಆ ಒತ್ತಕ್ಷರಗಳನ್ನು ನೀವು ಅಲ್ಲಿ ಮೇಲೆ ನೋಡಿಕೊಂಡು ಯಾವುದಕ್ಕೆ ಯಾವ್ದು ಬರ್ತದೆ ಅಂತ ನೋಡಿ ಅಲ್ಲಿ ಕಂಪ್ಲೀಟನ್ನು ಮಾಡಬೇಕು. ಮತ್ತು ಇಲ್ಲಿ ವಾಸನೆಯ ಬೆಲೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಈ ಕಥೆಯನ್ನು ಕಂಪ್ಲೀಟಾಗಿ ಓದ್ಕೊಂಡು ಈ ಕಥೆಯಲ್ಲಿ ಬರತಕ್ಕಂಥ ಒತ್ತಕ್ಷರ ಪದಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಆಲ್ರೆಡಿ ಇಲ್ಲಿ ಜಾಗ ಅವರೇ ಕೊಟ್ಟಿದ್ದಾರೆ, ಅಲ್ಲಿ ಯಾವ್ಯಾವುದು ಒತ್ತಕ್ಷರ ಪದ ಬರ್ತದೆ ಆ ಒತ್ತಕ್ಷರ ಪದಗಳನ್ನು ನೀವು ಕಂಪ್ಲೀಟಾಗಿ ಇಲ್ಲಿ ಬರೀಬೇಕಾಗುತ್ತೆ ಈ ಒಂದು ಜಾಗದಲ್ಲಿ. ನಂತರ ಇಲ್ಲಿ ಶ್ಯಾಮನಿಗೆ ಶಾಲೆಗೆ ಹೋಗಲು ಆ ಇಂದ ಳ ವರೆಗಿನ ಅಕ್ಷರಗಳನ್ನು ಬರೆಯುತ್ತಾ ದಾರಿ ತೋರಿಸಿ. ಕಿರುಪರೀಕ್ಷೆ ಇದು ಆ ಇಂದ ಳ ವರೆಗೆ ಇಲ್ಲಿ ಅಕ್ಷರಗಳನ್ನು ಬರ್ಕೊಂಡು ಹೋಗಬೇಕು. ಆ ಇಂದ ಳ ವರೆಗೆ ಅಕ್ಷರಗಳನ್ನು ಬರೆದ್ರೆ ಅವನಿಗೆ ಮನೆ ಸಿಗುತ್ತೆ. ಮನೆಯಿಂದ ಶಾಲೆಗೆ ಅವ್ರಿಗೆ ಒಂದು ಜಾಗ ಸಿಗುತ್ತೆ. ನಂತರ ಇಲ್ಲಿ ಸರಿಯಾದ ಅಕ್ಷರವನ್ನು ಆರಿಸಿ ಬರೆಯಿರಿ. ದು, ಡಿ ಇದೆ, ಮುಂದಕ್ಕೆ ಮೇ, ಮಾಡಿ, ಲು, ರೂಪಾಯಿ, ಕಾರ, ಗೃಹ, ಈ ಥರ ಅಲ್ಲಿ 3 ಪದದಲ್ಲಿ ಯಾವುದು ಸರಿ ಇದೆ ಆ ಪದವನ್ನು ಆರಿಸಿ ಅಲ್ಲಿ ಬರೀಬೇಕಾಗುತ್ತೆ. ತದನಂತರ ಇಲ್ಲಿ ಒಂದು ಅಕ್ಷರವನ್ನು ಅವ್ರು ಕೊಟ್ಟಿದ್ದಾರೆ, ಅದ್ರ ಮುಂದಕ್ಕೆ ನೀವು ಪದವನ್ನು ರಚನೆಯನ್ನು ಮಾಡಬೇಕಾಗುತ್ತೆ. ಬಾ ಇತ್ತು ಭಯಂಕರ, ಮೇ ಇತ್ತು ಮೆಚ್ಚುಗೆ, ಕೈ ಇತ್ತು ಕೈವಾರ, ಈ ಥರ ನಿಮಗೆ ಯಾವುದು ಪದಗಳು ಅನಿಸುತ್ತೆ ಆ ಪದಗಳನ್ನು ಇಲ್ಲಿ ನೀವು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ ಬರೆದು. ತದನಂತರ ಇಲ್ಲಿ ಶಿಕ್ಷಕ ಅಂತ ಕೊಟ್ಟಿರುವ ಅಕ್ಷರದ ಕೊನೆಯ ಅಕ್ಷರ ಬರೆದು ಪದ ರಚಿಸಿ. ಇಲ್ಲಿ ಕೊನೆಯ ಅಕ್ಷರದಿಂದ ಯಾವ ಪದಗಳು ಬರ್ಬೋದು ಆ ಪದಗಳನ್ನು ಇಲ್ಲಿ ಬರೀಬೇಕು. ಎಕ್ಸಾಂಪಲ್ ಶಿಕ್ಷಕ, ಕಾ ಲಾಸ್ಟ್ ಅಕ್ಷರ ಕನಕ ಅಂತ ಬರೆದೆ, ಮತ್ತೆ ಕಾ ಬಂತು ಕವನ ಅಂತ ಬರೆದೆ, ಇಲ್ಲಿ ನಾ ಬಂತು ನಯನ, ಈ ಥರ ಪದಗಳು ಅರಸದು ನೀವು ಕೂಡ ನೋಡಿ. ಇದು ಬಿಟ್ಟು ಬೇರೆ ಪದಗಳನ್ನ ಬರೀತೀನಿ ಅಂದರೆ ಬರೀರಿ. ತದನಂತರ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು, ಈ ಒಂದು ಅಕ್ಷರಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕು, ಪದಗಳನ್ನು ಪತ್ತೆ ಹಚ್ಚಬೇಕು. ಅವ್ರ ವಿಶ್ವಾಸ ಜ್ಞಾನ ಅಂತ ಕೊಟ್ಟಿದ್ದಾರೆ. ಇನ್ನೇ ಒಂದು ಬೇರೆ ಯಾವುದಾದ್ರು ಇದೆಯಾ ನೋಡಿ ನೀವೇನು ಮಾಡಬೇಕು, ಹುಡುಕಿ ನಿಮಗೆ ಗೊತ್ತಿರತಕ್ಕಂಥ ಒಂದಷ್ಟು ಪದಗಳನ್ನು ಇಲ್ಲಿಗೆ ಕಂಪ್ಲೀಟಾಗಿ ಬರೆದು ಮುಗಿಸ್ಬೇಕಾಗುತ್ತೆ ಈ ಒಂದು ಚಟುವಟಿಕೆಯನ್ನು. ಇದು 4ನೇ ತರಗತಿಗೆ ಸಂಬಂಧಪಟ್ಟಂಥ 1ನೇ ಪುಟದಿಂದ 27ನೇ ಪುಟದೊಳಗೆ ಇರತಕ್ಕಂಥ ಅಭ್ಯಾಸದ ಉತ್ತರಗಳಾಗಿರ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ 28ನೇ ಪುಟದಿಂದ ಪ್ರಾರಂಭವನ್ನು ಮಾಡಿ ಇನ್ನು ಉಳಿದಂಥ ಒಂದು ಅಭ್ಯಾಸದ ಹಾಳೆಗಳನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.